ಅರೆ ವಾ, ಏನ್ರ ನೀವೆಲ್ಲ ಮಕ್ಕಳೇ, ಮುಂದಿನ ವಾರ ಹಿಂದಿ ದಿನಾಚರಣೆ ಇದೆ. ಹಾಗೂ ಇದನ್ನ ಆಚರಿಸೋಕೆ ಅಂತ UPLನವರು ನಮ್ಮ ಸ್ಕೂಲ್ನಲ್ಲಿ ಒಂದು ಸಣ್ಣ ಸ್ಪರ್ಧೆನ ಇಟ್ಟಿದ್ದಾರೆ. ಗೆದ್ದವ್ರಿಗೆ ಉಡುಗೊರೆ ಕೂಡ ಸಿಗುತ್ತೆ. ಹಾಗಿದ್ರೆ ಹೇಳಿ ಮತ್ತೆ, ಯಾರೆಲ್ಲ ಇದರಲ್ಲಿ ಭಾಗಿಯಾಗ್ತೀರಾ? ಲವ್ ನೀನು ಹೇಳೋದಕ್ಕೆ ನಿಂತ್ಕೊಂಡ್ರೆ ಪೂರ್ತಿ ತಿಂಗಳೇ ಆಗೋಗುತ್ತೆ. ಸುಮ್ಮನಿರಿ, ಯಾಕಿಷ್ಟು ಗಲಾಟೆ ಮಾಡ್ತಿದ್ದೀರಾ? ವ್ಯೋಮ್, ಹೇಳಪ್ಪ, ಏನು ಹೇಳ್ಬೇಕಂತಿದ್ಯಾ? ಕವಿತೆ. ಸರಿ, ಚೆನ್ನಾಗಿ ಅಭ್ಯಾಸ ಮಾಡಿದಿನ್ನ ಕವಿತೆ ನನಗೆ ಹೇಳಬೇಕು. ಕೂತ್ಕೋ. ಬನ್ನಿ ಸರ್. ನಡೀರಿ ಮಕ್ಕಳೇ, ಕ್ಲಾಸ್ ಒಳಗಡೆ ಹೋಗಿ. ದಾರಿಯಲ್ಲಿ ದಾರಿಯಲ್ಲಿ ಅಣ್ಣ ಕಮ್ಮಿ ಮಾಡಿ. ದಾರಿಯಲ್ಲಿ ಪುಟ, ನಿನಗೆ ಗೊತ್ತಾ ಕ್ಯಾಂಡ್ರಿಕ್ ಲೆಮಾರ್ ಯಾರು ಅಂತ? ಅವರು ಅಮೆರಿಕದ ದೊಡ್ಡ ರ್ಯಾಪರು. ಅವನು ಕೂಡ ಮೊದಲು ಬಿಕ್ಲಿಸ್ತಾ ಇದ್ದ. ಮ್ಯೂಸಿಕ್ ಅವನಿಗೆ ಮಾತಾಡೋದು ಕಲಿಸ್ತು, ಅದು ಅವನ ಧ್ವನಿಯಾಗಿತ್ತು. ಇವತ್ತು ನೋಡು, ರ್ಯಾಪ್ ಕಿಂಗ್ ಅವನೀಗ. ಅಣ್ಣ, ಇದು ರ್ಯಾಪ್ ಅಲ್ಲ, ಕವಿತೆ. ಕವಿತೆ ಕೇಳು, ಒಂದು ಮಾತು ಹೇಳ್ತೀನಿ ಪುಟ. ನೋಡು, ಬೀಟ್ ಇದರಲ್ಲೂ ಇರುತ್ತೆ, ಬೀಟ್ ಅದರಲ್ಲೂ ಇರುತ್ತೆ. ಬೀಟ್ ಇಟ್ಕೋ, ಹಾಡು. ಅರ್ಥ ಆಯ್ತಾ? ದಾರಿಯಲ್ಲಿ ಯಾವಾಗ ದಾರಿಯಲ್ಲಿ ಹೆಜ್ಜೆಯ ಲೋ ವಿಯೋಮ್, ಮೊದಲು ಬಿಕ್ಕಳಿಸ್ತಿದ್ದೆ, ಇವಾಗ ಮೂಗ ಆಗೋಗಿದ್ದಾನೆ. ಸುಮ್ಮನೆ ಕೂತ್ಕೋ ಅಲ್ಲಿ.
राह में जब अंधेरे घने हो जाते हैं, सपने भी मानो कहीं गुम से जाते हैं। साहस का दीप लेकिन मन में जब जलता है, मुश्किल सा रास्ता भी आसान सा लगता है। हार कर भी अपने कदम आगे बढ़ाए जा, तूफान भी आए तो तू घबराए ना। गिरना संभलना जीवन की परीक्षा है, निशाना हो पक्का तो कौन रोक सकता है। ಯಶಸ್ವಿ ಬರೀ ಒಂದು ಸಲ ಗೆಲ್ಲುವುದಷ್ಟೇ ಅಲ್ಲ, ಪ್ರತಿ ಬಾರಿ ಪ್ರತಿದಿನ ನಿಶ್ಚಲ ವಿಶ್ವಾಸದಿಂದ ನಿಲ್ಲುವ ಕಥೆಯಾಗಿದೆ. ಯಾಕೆಂದರೆ ನಿಜವಾದ ಗೆಲುವು ಒಂದು ಸಲ ಮಿಂಚುವುದಲ್ಲ, ಪ್ರತಿ ಬಾರಿ ಸದೃಢವಾಗಿರುವುದಾಗಿದೆ. ಸ್ವಚ್ಛಂದವಾಗಿ ಪ್ರತಿ ಬಾರಿ ಪ್ರತಿ ಹೊಲದಲ್ಲೂ ನಂಬಿಕೆಯಿಂದಲೇ ನಾವು ರೈತರ ನಿರೀಕ್ಷೆಗೆ ತಕ್ಕಂತೆ ನಿಂತಿದ್ದೇವೆ.